ಸೊ ಇನ್ಯಾರಿದೆ ಉಪ್ಪಿ ಸರ್ ಬಿಟ್ಟು ನಾನು ಇವ್ರ ಜೊತೆ ಸಿನಿಮಾ ಮಾಡಬೇಕಪ್ಪ ನಮ್ಮ ಕನ್ನಡದ? ಎಲ್ಲರ ಜೊತೆ ಸುದೀಪ್ ಸರ್ ಜೊತೆ, ದರ್ಶನ್ ಸರ್ ಜೊತೆ, ಯಶ್ ಸರ್ ಜೊತೆ. ಬಟ್ ನೋಡಬೇಕು ಹೇಗೆ ನಡೆಯುತ್ತೆ, ನನ್ನ ಜರ್ನಿ ಹೇಗೆ ನಡೆಯುತ್ತೆ ಅಂತ. ರೇಷ್ಮಾ, ಹೇಗೆ ಚೂಸ್ ಮಾಡ್ತೀರಾ ಕತೆನ ನೀವು? ಥ್ಯಾಂಕ್ಫುಲಿ ಐ ಆಮ್ ಸೋ ಗ್ರೇಟ್ಫುಲ್ ದಟ್ ನಂಗೆ ಒಳ್ಳೊಳ್ಳೆ ಸ್ಕ್ರಿಪ್ಟ್ಸ್ ನನಗೆ ಬಂದಿರೋದೆಲ್ಲ ನಾನು ಒಪ್ಕೊಂಡಿದ್ದೀನಿ. ಸೊ ಒಳ್ಳೆ ಟೀಮ್ ಜೊತೆ ಕೆಲಸ ಮಾಡೋ ಅವಕಾಶ ಸಿಕ್ಕಿದೆ ನನಗೆ. ಒಳ್ಳೆ ಆರ್ಟಿಸ್ಟ್ ಜೊತೆ ಕೆಲಸ ಮಾಡೋ ಅವಕಾಶ ಸಿಕ್ಕಿದೆ. ಆ್ಯಂಡ್ ಅವ್ರ ಜೊತೆ ಕೆಲಸ ಮಾಡಿ ನಾನು ಆ್ಯಸ್ ಅ ಆರ್ಟಿಸ್ಟ್ ಆ್ಯಂಡ್ ಆ್ಯಸ್ ಅ ಪರ್ಸನ್ ತುಂಬ ಕಲ್ತಿದ್ದೀನಿ. ಸೊ ಗ್ರೇಟ್, ಥ್ಯಾಂಕ್ಫುಲಿ ನನಗೆ ಬಂದಿರೋ ಆಪರ್ಚುನಿಟಿ ಒಳ್ಳೆ ಆಪರ್ಚುನಿಟೀಸ್ ಆಗಿತ್ತು. ಎಸ್, 75% ನಿಮ್ದಾದ್ರೆ ಇನ್ನು 25% ನಿಮ್ಮ ತಂದೆದಿರುತ್ತಲ್ಲ? ಇಲ್ಲ, ಯಾವಾಗಲೂ ಪಾಪ ನಿಮ್ಮ ಜೊತೆನೇ ಇರ್ತಾರಲ್ಲ. ಈಸ್ ವೆರಿ ಸಪೋರ್ಟಿವ್. ತಂದೆದಂತ ಮಾತ್ರ ಅಲ್ಲ, ನಮ್ಮ ಅಮ್ಮನೂ ಶಿ ಈಸ್ ಆಲ್ಸೋ ಈಕ್ವಲಿ ಇನ್ವಾಲ್ವ್ಡ್. ಎಲ್ಲರೂ ಕತೆ ಕೇಳ್ತೀವಿ ಆ್ಯಂಡ್ ಇಟ್ಸ್ ಅ ಗ್ರೂಪ್ ಡಿಸಿಷನ್ ಅಂತಲೇ ಹೇಳ್ಬೋದು. ಅಂದರೆ ನೀವು ಅಂದ್ಕೊಂಡಿದ್ರ ನಾನು ಹೀರೋಯಿನ್ ಆಗ್ತೀನಿ ಅಂತ ಹೇಳಿಬಿಟ್ಟು? ನಾನು ಚಿಕ್ಕವಳಿರ್ಬೇಕಾದ್ರೆ ಸಿನಿಮಾ ಥಿಯೇಟರ್ಗೆ ಹೋಗಬೇಕಾದ್ರೆ, ಸಿನಿಮಾ ನೋಡಬೇಕಾದ್ರೆ ನಾನು ಈ ಬಿಗ್ ಸ್ಕ್ರೀನಲ್ಲಿ ಒಂದು ಸತಿ ಬರಬೇಕು, ನನ್ನ ಸಿನಿಮಾನೂ ಎಲ್ಲರೂ ಟಿಕೆಟ್ ತೊಗೊಂಡು ನೋಡಬೇಕು ಅಂತ ಒಂದು ಆಸೆ ಇತ್ತು. ಬಟ್ ನನಗೆ ಎಜುಕೇಷನ್ ಫಸ್ಟ್ ಮುಗಿಸ್ಬೇಕು ಅಂತ ಇತ್ತು. ಬಟ್ ಫಸ್ಟ್ ಪಿ ಯು ಅಲ್ಲೇ ಒಂದು ಒಳ್ಳೆ ಆಪರ್ಚುನಿಟಿ ಬಂತು, ಎಜುಕೇಷನ್ ಮಾಡ್ತಾನೆ. ಸೊ ಬಂದಿದ್ದ ಆಪರ್ಚುನಿಟಿನ ಬಿಟ್ಕೊಡೋಕ್ಕಾಗಲ್ಲ. ಸೊ ಇಟ್ ಹ್ಯಾಪನ್ಡ್. ಇನ್ ಕೇಸ್ ಹೀರೋಯಿನ್ ಆಗಿಲ್ಲ ಅಂದಿದ್ರೆ? ಹೀರೋಯಿನ್ ಆಗಿರಲಿಲ್ಲ ಅಂದರೆ ಐ ಥಿಂಕ್ ಜರ್ನಲಿಸಮಲ್ಲಿ ಏನಾದರೂ ಮಾಡ್ತಿದ್ದೆ, ಇಲ್ಲಾಂದರೆ ಸ್ಪೋರ್ಟ್ಸಲ್ಲಿ ಏನಾದರೂ ಮಾಡ್ತಿದ್ದೆ. ಓಕೆ, ಅಂದರೆ ನಮ್ಮ ಕಡೆನೇ ಬರಬೇಕು ಅಂತ? ಆರ್ ಸ್ಪೋರ್ಟ್ಸ್, ಐ ಥಿಂಕ್ ಅನ್ ಅಥ್ಲೀಟ್ ಆರ್ ಸಮ್ ಕೈಂಡ್ ಆಫ್ ಸ್ಪೋರ್ಟ್ಸ್. ಓಕೆ, ಎಷ್ಟು ಸಾಂಗ್ ಇದೆ ಯು ಐಲಿ? ನಿಮ್ದು ಎಷ್ಟು ಸಾಂಗ್ ಇದೆ? ನಂಗೆ ಒಂದು ಸಾಂಗ್ ಅಂತ ನನಗೂ ಗೊತ್ತು. ಚೀಪ್ ಸಾಂಗ್ ರಿಲೀಸ್ ಆಗೋ ಮುಂಚೆ, ಐ ಮೀನ್ ಟ್ರೋಲ್ ಸಾಂಗ್ ರಿಲೀಸ್ ಆಗೋ ಮುಂಚೆ ಚೀಪ್ ಸಾಂಗ್ ಒಂದು ಕ್ಲೂ ಬಿಟ್ಟರು ಸರು. ಬಟ್ ಯಾರಿಗೂ ಗೊತ್ತಾಗಲಿಲ್ಲ. ಸಡನ್ನಾಗಿ ಟ್ರೋಲ್ ಸಾಂಗ್ ರಿಲೀಸ್ ಆಯಿತು. ಸೊ ಟ್ರೋಲ್ ಸಾಂಗ್ ಇದೆ, ಇನ್ನೂ ಇರುತ್ತೆ ಸಾಂಗ್ ಇರುತ್ತೆ. ಏನಾದರೂ ನಿಮ್ಮ ಸಾಂಗ್ ಇದೆಯಾ ಅಂತ ಕೇಳಿದೆ. December 20th ಸಿನಿಮಾ ನೋಡಿ ಅಂತ ಹೇಳಿಬಿಡಿ, ಓಕೆನಾ? ಒಳ್ಳೊಳ್ಳೆ ಸಾಂಗ್ಗಳಿವೆ, ಐ ಥಿಂಕ್ ಎಲ್ಲರೂ ಎಂಜಾಯ್ ಮಾಡ್ತಾರೆ. ಇವಾಗ ಟ್ರೋಲ್ ಸಾಂಗ್ ಹೆಂಗೆ ತುಂಬ ಒಂಥರ ಡಿಫ್ರೆಂಟ್ ಆಗಿದೆ, ಆ ಥರನೇ ಆ ಡಿಫ್ರೆಂಟ್ ಸಾಂಗ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ರೆಗ್ಯುಲರ್ ಸಾಂಗ್ಸ್ಗಿಂತ ಏನಾದರೂ ಒಂದು ಡಿಫ್ರೆಂಟ್ ಮಾಡಿರ್ತಾರೆ ಉಪ್ಪಿ ಸರ್. ಅಂದರೆ ಲುಕ್ ವೈಸ್ ಎಲ್ಲ ಚೇಂಜ್ ಇದೆಯಾ? ಯಾವ ಥರ ಅಂತ ಎಲ್ಲ ಹೇಳ್ತೀನಿ. ಈ ಸಾಂಗ್ ಅಷ್ಟೇ, ನನ್ನ ಬಿಡಲ್ಲ ಯಾರು. ಆಯ್ತು, ಹೋಗ್ಲಿ ಬಿಡಿ.